ವಿದ್ಯಾರ್ಥಿಗಳೇ ನಮಸ್ತೆ. ಈಗ ಸಿಲೋಯಿಸಮ್ ಅಲ್ಲಿ ಬರ್ತಕ್ಕಂತ ಓನ್ಲಿ ಕಾನ್ಸೆಪ್ಟ್ ಅನ್ನ ಯಾವ ತರ ನಾವು ಇದನ್ನ ಸಾಲ್ವ್ ಮಾಡಬಹುದು, ಈ ಒಂದು ಕಾನ್ಸೆಪ್ಟ್ ಅನ್ನ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಏನಾಗಿದೆ ನೋಡ್ರಿ, ಕಾನ್ಸೆಪ್ಟ್ ಆಫ್ ಓನ್ಲಿ ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು ನೋಡ್ರಿ. ಓನ್ಲಿ ಏಸ್ ಆರ್ ಓನ್ಲಿ ಬೀಸ್ ಆರ್ ಏಸ್, ಓನ್ಲಿ ಬೀಸ್ ಆರ್ ಏಸ್ ಅಂದ್ರೆ ಏನು? ಬಿ ಅಷ್ಟೇ ಆಗ್ಯಾವ, ಬೇರೆ ಯಾವ ಎಗಳು ಏನಾಗಿಲ್ಲ, ಬಿ ಬಿಟ್ಟು ಬೇರೆ ಯಾವ್ದ್ರ ಜೊತೆನೂ ಕನೆಕ್ಟ್ ಇಲ್ಲ ಅಂತ ಅರ್ಥ. ಇದರರ್ಥ ಆಲ್ ಏಸ್ ಆರ್ ಬೀಸ್. ನೋಡ್ರಿ, ಓನ್ಲಿ ಬೀಸ್ ಆರ್ ಏಸ್ ಮೀನ್ಸ್ ಆಲ್ ಏಸ್ ಆರ್ ಬೀಸ್. ಆಲ್ ಏಸ್ ಆರ್ ಬೀಸ್. ಎ ಅಷ್ಟು ಎದ್ರೊಳಗಿರ್ಬೇಕು, ಬಿ ಒಳಗೆ ಇರ್ಬೇಕು. ಬಿ ಬಿಟ್ಟು ಬೇರೆ ಯಾವ್ದ್ರ ಜೊತೆನೂ ಎ ಕನೆಕ್ಷನ್ ಆಗ್ಬಾರ್ದು ಅಂತ ಅರ್ಥ. ಓನ್ಲಿ ಬೀಸ್ ಆರ್ ಏಸ್ ಅಂದ್ರ ಬಿಗಳು ಮಾತ್ರ ಎಗಳ ಜೊತೆ ಕನೆಕ್ಷನ್ ಅದಾವು, ಬೇರೆ ಯಾವ್ದು ಕನೆಕ್ಷನ್ ಇಲ್ಲ. ಇದರರ್ಥ ಎಗಳು ಎಲ್ಲ ಎದ್ರೊಳಗದಾವು, ಬಿ ಒಳಗದಾವು ಅಂತ ಅರ್ಥ. ದಟ್ ಮೀನ್ಸ್ ಆಲ್ ಏಸ್ ಆರ್ ಬೀಸ್. ಆಲ್ಸೋ ಓನ್ಲಿ ಬಿ ಕ್ಯಾನ್ ಟಚ್ ವಿತ್ ಎ, ನೋ ಒನ್ ಕ್ಯಾನ್ ಟಚ್ ವಿತ್ ಎ. ಅಂದ್ರೆ ಎ ಜೊತೆ ಬಿ ಮಾತ್ರ ಟಚ್ ಆಗ್ಬೋದು, ಬೇರೆ ಯಾವ ಐಟಮ್ ಏನಾಗೋದಿಲ್ಲ, ಎ ಜೊತೆ ಕನೆಕ್ಷನ್ ಇರೋದಿಲ್ಲ. ಎಕ್ಸಾಂಪಲ್, ಓನ್ಲಿ ಪೆನ್ ಆರ್ ಪೆನ್ಸಿಲ್ಸ್. ಓನ್ಲಿ ಪೆನ್ ಆರ್ ಪೆನ್ಸಿಲ್ ಮೀನ್ಸ್ ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ರೈಟ್ ರೀ, ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಸಮ್ ಪೆನ್ ಆರ್ ಬುಕ್. ಸಮ್ ಪೆನ್ ಆರ್ ಬುಕ್ ಅಂದ್ರೆ ಇದು ಇದ್ರ ಜೊತೆ ಕನೆಕ್ಷನ್ ಅದು. ಬಟ್ ಇಲ್ಲಿ ತನ ಡಿಸ್ಕಷನ್ ಮಾಡಿದಾಗೆ ಬುಕ್ಗಳು ಬಂದು ಪೆನ್ಸಿಲ್ ಜೊತೆ ಕನೆಕ್ಟ್ ಆಗಲ್ಲ, ಪಾಸಿಬಿಲಿಟಿ ಇಲ್ಲ. ರೈಟ್ ರೀ, ಕನ್ಕ್ಲೂಷನ್ ಏನ್ ನೋಡ್ಬೋದು ನೋಡ್ರಿ. ಆಲ್ ಪೆನ್ಸ್ ಆರ್ ಆಲ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಪೆನ್ಸಿಲ್ ಎಲ್ಲ ಎದ್ರೊಳಗೆ ಅದಾವ್ರಿ, ಇವು ಪೆನ್ಸ್ ಒಳಗೆ ಅದಾವ್ರಿ. ರೈಟ್, ಸಮ್ ಪೆನ್ಸಿಲ್ಸ್ ಆರ್ ಪೆನ್ಸ್. ಸಮ್ ಪೆನ್ಸಿಲ್ಸ್ ಆರ್ ಪೆನ್ಸ್. ನೋಡ್ರಿ, ಸಮ್ ಪೆನ್ಸಿಲ್ಸ್ ಆರ್ ಪೆನ್ಸ್ ಆಲ್ ಅದಾವ ಅಂತ ಒಂದು ಸಮ್ ಆಗೇ ಇರ್ತದೆ ಅಂತ ಅರ್ಥ. ರೈಟ್, ನೆಕ್ಸ್ಟ್, ನೋ ಪೆನ್ಸಿಲ್ ಈಸ್ ಬುಕ್. ನೋ ಪೆನ್ಸಿಲ್ ಈಸ್ ಬುಕ್. ರೈಟ್ ಅಲ್ರಿ, ಇದು ಪೆನ್ಸಿಲ್ ಪೆನ್ ಬಿಟ್ಟು ಬೇರೆ ಯಾವ ಜೊತೆನೂ ಕನೆಕ್ಷನ್ ಇರಬಾರ್ದು. ಇಟ್ ಈಸ್ ಆಲ್ಸೋ ಟ್ರೂ. ಸಮ್ ಬುಕ್ಸ್ ಆರ್ ಪೆನ್ಸಿಲ್ ಈಸ್ ಎ ಪಾಸಿಬಿಲಿಟಿ. ನೋಡ್ರಿ, ಬುಕ್ಸ್ ಬಂದು ಪೆನ್ಸಿಲ್ ಜೊತೆ ಕನೆಕ್ಟ್ ಆಗಕ್ ಚಾನ್ಸ್ ಅದನ್ರಿ? ಚಾನ್ಸ್ ಇಲ್ಲ. ಸೊ ಇದು ರಾಂಗ್ ಆಯ್ತು ಇದು. ರೈಟ್ ರೀ, ಆಲ್ ಬುಕ್ಸ್ ಕ್ಯಾನ್ ಬಿ ಪೆನ್ಸಿಲ್ಸ್. ಎಲ್ಲಾ ಬುಕ್ ಬಂದು ಪೆನ್ಸಿಲ್ ಜೊತೆ ಬರಕ್ ಚಾನ್ಸ್ ಅದನ್ರಿ? ಇದನ್ನು ಚಾನ್ಸ್ ಇಲ್ಲ. ಸೊ ದೇರ್ ಫೋರ್ ಓನ್ಲಿ ಇವು 3 ರೈಟ್ ಆಗ್ತಾವ್, 2 ರಾಂಗ್ ಆಗ್ತಾವ್. ಈ ತರ ಅನಾಲಿಸಿಸ್ ಮಾಡೋ ಮೆಥಡ್ ಗೊತ್ತಿತ್ತು ಅಂತಂದ್ರೆ ಓನ್ಲಿ ಫ್ಯೂ ಮೇಲೆ ಬರುವಂತ ಕ್ವಶನ್ ಗಳಿಗೆ ನೀವು ಆನ್ಸರ್ ಮಾಡಬಹುದು. ಈಗ ನಾವು ಒಂದೊಂದಾಗಿ ಪ್ರಾಬ್ಲಮ್ ಗಳನ್ನ ನೋಡ್ತಾ ಹೋಗೋಣ. ರೈಟ್ ರೀ, ನೋಡ್ರಿ, ಓನ್ಲಿ ಆಪಲ್ಸ್ ಆರ್ ಆರೆಂಜಸ್. ಓನ್ಲಿ ಆಪಲ್ಸ್ ಆರ್ ಆರೆಂಜಸ್ ಅಂತಂದ್ರೆ ಆಲ್ ಆರೆಂಜಸ್ ಆರ್ ಆಪಲ್ಸ್. ಕ್ಲಿಯರ್ ಐತ್ರಿ? ಓನ್ಲಿ ಆಪಲ್ಸ್ ಆರ್ ಆರೆಂಜಸ್, ಆಲ್ ಆಪಲ್ಸ್ ಆರ್ ಆಲ್ ಆರೆಂಜಸ್ ಆರ್ ಆಪಲ್ಸ್. ಸಮ್ ಆಪಲ್ಸ್ ಆರ್ ಶ್ಯೂರ್. ನೋಡ್ರಿ, ಸಮ್ ಆಪಲ್ಸ್ ಆರ್ ಶ್ಯೂರ್. ನೋ ಸ್ವೀಟ್ ಈಸ್ ಶ್ಯೂರ್. ನೋ ಸ್ವೀಟ್ ಈಸ್ ಏನಿದು ಶ್ಯೂರ್. ಸ್ವೀಟ್ ಏನಾಗಿಲ್ಲ, ಶ್ಯೂರ್ ಆಗಿಲ್ಲ. ರೈಟ್ ರೀ, ದೆನ್ ಕನ್ಕ್ಲೂಷನ್, ಆಲ್ ಆರೆಂಜಸ್ ಆರ್ ನಾಟ್ ಶ್ಯೂರ್. ಆಲ್ ಆರೆಂಜಸ್ ಆರ್ ನಾಟ್ ಶ್ಯೂರ್. ರೈಟ್ ಅಲ್ರಿ, ಇದು ಎಲ್ಲಾ ಆರೆಂಜ್ಗಳು ಏನಾಗ್ಲಕ್ ಚಾನ್ಸ್ ಇಲ್ಲ, ಶ್ಯೂರ್ ಆಗ್ಲಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಆಲ್ ಆರೆಂಜಸ್ ಆರ್ ಆಲ್ವೇಸ್ ಇನ್ ಆಪಲ್ಸ್, ಬಟ್ ನೋ ಅದರ್ ಪಾರ್ಟ್ ಕನೆಕ್ಟೆಡ್ ವಿತ್ ಆರೆಂಜ್. ಸೊ ಫಸ್ಟ್ ಒನ್ ರೈಟ್ ಇದು. ನೋ ಆಪಲ್ ಈಸ್ ಸ್ವೀಟ್. ನೋ ಆಪಲ್ ಈಸ್ ಸ್ವೀಟ್ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ಸಮ್ ಆಪಲ್ಸ್ ಬೀಯಿಂಗ್ ಸ್ವೀಟ್ ಅಂತ ಹೇಳಿದ್ರು ಹೇಳಕ್ ಚಾನ್ಸ್ ಅದ. ರೈಟ್ ರೀ, ಸೊ ಇದು ರಾಂಗ್ ಆಯ್ತು. ಆನ್ಸರ್ ಯಾವ್ದೈತಿ ನಮ್ದು? ಓನ್ಲಿ ಒನ್ ಫಾಲೋಸ್. ಕ್ಲಿಯರ್ ಐತ್ರಿ ಇದು ಕಾನ್ಸೆಪ್ಟ್ ಇದು? ರೈಟ್, ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ, ಓನ್ಲಿ ಒನ್, ಓನ್ಲಿ ಟೂ, ಐದರ್ ಒನ್ ಆರ್ ಟು, ಬೋತ್ ಒನ್ ಅಂಡ್ ಟು, ನೈದರ್ ಒನ್ ಆರ್ ಟು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಈಗ. ನೋಡ್ರಿ, ಮೋಸ್ಟ್ಲಿ ರಿಂಗ್ ಆರ್ ಮೋಸ್ಟ್ಲಿ, ಅಟ್ ಲೀಸ್ಟ್, ಸಮ್, ಅಟ್ ಮೋಸ್ಟ್ ಇಂಥವ್ ಏನೇ ಕೇಳಿದ್ರಂದ್ರೆ ಅವೆಲ್ಲ ಏನಾಗಿರ್ತಾವ, ಸಮ್ಗೆ ಈಕ್ವಲ್ ಆಗಿರ್ತಕ್ಕಂಥ ಮೀನಿಂಗ್ಸ್. ಮೋಸ್ಟ್ಲಿ ರಿಂಗ್ಸ್ ಆರ್ ರೋಸ್ ಮೀನ್ಸ್ ಸಮ್ ರಿಂಗ್ಸ್ ಆರ್ ರೋಸ್. ಸಮ್ ರಿಂಗ್ಸ್ ಆರ್ ರೋಸ್. ರೈಟ್ ರೀ, ಸಮ್ ರೋಸ್ ಆರ್ ರೋಡ್. ಸಮ್ ರೋಸ್ ಏನದಾವ್ರಿ, ಇವು ರೋಡ್ ಅದಾವ. ಸಮ್ ರೋಸ್ ಆರ್ ರೋಡ್. ಓನ್ಲಿ ರೋಡ್ ಆರ್ ರೂಫ್. ಓನ್ಲಿ ರೋಡ್ ಆರ್ ರೂಫ್ ಮೀನ್ಸ್ ಆಲ್ ರೂಫ್ಸ್ ಆರ್ ರೋಡ್ಸ್. ಇದ್ರೊಳಗೆ ಹಾಕೊಂಡು ಓನ್ಲಿ ರೋಡ್ ಆರ್ ರೂಫ್ಸ್ ಮೀನ್ಸ್ ಆಲ್ ರೂಫ್ಸ್ ಆರ್ ರೋಡ್ಸ್. ಇದೇನ್ ಹಾಕೊಂಡು ಇಲ್ಲಿ ರೂಫ್ ಹಾಕೊಂಡಿದ್ವಿ ಒಳಗಡೆ. ಕ್ಲಿಯರ್ ಐತ್ರಿ ಕಾನ್ಸೆಪ್ಟ್ ಇದು? ಓಕೆ, ಈಗ ನಾವು ಇದು ನೋಡೋದಾದ್ರೆ ಆಲ್ ರೋಡ್ ಕ್ಯಾನ್ ಬಿ ರೋಸ್. ನೋಡ್ರಿ, ಆಲ್ ರೋಡ್ ಕ್ಯಾನ್ ಬಿ ರೋಸ್ ಆಗ್ಬೋದು. ಇದು ಇಲ್ಲೇನು ಓನ್ಲಿ ಅಂತ ವರ್ಡ್ ಏನು ಯೂಸ್ ಆಗಿಲ್ಲ. ಸಮ್ ರೋಡ್ಸ್ ಆರ್
ಸಾರಿ ಏನಂದ್ರೆ ಆಲ್ ರೋಡ್ ಕ್ಯಾನ್ ಬಿ ರೋಸ್. ಆಲ್ ರೋಡ್ ಕ್ಯಾನ್ ಬಿ ರೋಸ್ ಆಗ್ಲಕ್ ಚಾನ್ಸ್ ಅದ ನೋಡ್ರಿ? ಇಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂತ ಏನದಾವ್ರಿ ಇವು ರೂಫ್ ಎಲ್ಲ ಇದ್ರೊಳಗ ರೋಡ್ ಒಳಗದಾವು. ಹಂಗಾದ್ರೆ ರೋಡ್ ಎಲ್ಲ ಬಂದ್ ರೋಸ್ ಒಳಗ್ ಬಂತಂದ್ರ ರೂಫ್ ಏನಾಗ್ಬಿಟ್ಟಿರ್ತದ, ರೋಸ್ ಒಳಗ್ ಬಂದಂಗ ಆಗ್ತದ. ಸೊ ದೇರ್ ಫೋರ್ ಫಸ್ಟ್ ಒನ್ ರಾಂಗ್ ಇದು. ಓನ್ಲಿ ಸಮ್ ರೋಡ್ಸ್ ಆರ್ ರೋಸಸ್ ಅಂತ ಹೇಳ್ಬೋದು. ರೈಟ್ ರೀ? ನೆಕ್ಸ್ಟ್ ಸಮ್ ರೂಫ್ ಆರ್ ರಿಂಗ್. ಸಮ್ ರೂಫ್ ಆರ್ ರಿಂಗ್ ಆಗ್ಲಕ್ ಚಾನ್ಸ್ ಅದ ನೋಡ್ರಿ? ಆಗುದಿಲ್ಲ. ರೂಫ್ ರಿಂಗ್ ಜೊತೆ ಕನೆಕ್ಟ್, ರೋಡ್ ಬಿಟ್ಟು ಬೇರೆ ಯಾವ್ದ್ರ ಜೊತೆನೂ ಕನೆಕ್ಷನ್ ಇರಬಾರ್ದು. ಸೊ ರಾಂಗ್. ಅದಕ್ಕೆ ನಿಮ್ಮ ಆನ್ಸರ್ ನೈದರ್ ಒನ್ ನಾರ್ ಟು ಫಾಲೋಸ್. ನೈದರ್ ಒನ್ ನಾರ್ ಟು ಫಾಲೋಸ್ ಅಂತ ಇದನ್ನ ಹೇಳ್ಬೋದು. ಕ್ಲಿಯರ್ ಆಯ್ತಲ್ರಿ ಕಾನ್ಸೆಪ್ಟ್ ಇದು? ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋದಾದ್ರೆ, ಇಲ್ಲ ನೋಡ್ರಿ, ಓನ್ಲಿ ಚೇರ್ ಆರ್ ಬೆಡ್. ಇಟ್ ಮೀನ್ಸ್ ಆಲ್ ಬೆಡ್ ಆರ್ chair. Only chair or bed means all bed or chair. Next, some chair or table. Some chairs are tables. Right. All tables are floored. All tables are floored. Right. ಬಟ್ ಬೆಡ್ ಜೊತೆ ಇವೆರಡು ಕನೆಕ್ಟ್ ಆಗಲಕ್ ಪಾಸಿಬಿಲಿಟಿ ಇಲ್ಲಿ ಏನಂತ ಹೇಳಿದ್ರೆ ವರ್ಡ್ ಓನ್ಲಿ ಬಂದದಂದ್ರೆ ಈ ಬೆಡ್ ಈ ಐಟಮ್ ಜೊತೆ ಮಾತ್ರ ಕನೆಕ್ಷನ್ ಇರಬೇಕು, ಬೇರೆ ಯಾವ ಐಟಮ್ ಜೊತೆನೂ ಕನೆಕ್ಷನ್ ಇರಲೇಬಾರದು. ಪಾಸಿಬಿಲಿಟಿ ಒಳಗೂ ಇದು ಇದಕ್ಕೆ ಕನೆಕ್ಷನ್ ಆಗಬಾರ್ದು. ರೈಟ್. ಕನ್ಕ್ಲೂಷನ್ ನೋಡೋಣ. ಸಮ್ ಚೇರ್ಸ್ ಆರ್ ಫ್ಲೋರ್ಸ್. ರೈಟ್ ಅಲ್ರಿ? ಇದು ರೈಟ್ ಆಗ್ತದೆ. ಓಕೆ. ನೆಕ್ಸ್ಟ್ ಸಮ್ ಬೆಡ್ ಆರ್ ಟೇಬಲ್. ನೋಡ್ರಿ, ಸಮ್ ಬೆಡ್ ಆರ್ ಟೇಬಲ್ ಆಗ್ಲಕ್ ಚಾನ್ಸ್ ಅದ ನೋಡ್ರಿ? ಆಗೋದಿಲ್ಲ. ಯಾಕಂದ್ರೆ ಆಲ್ ಬೆಡ್ಸ್ ಆಲ್ವೇಸ್ ಚೇರ್ಸ್. ನೋ ಅದರ್ ಪಾರ್ಟ್ ಆಫ್ ಐಟಮ್ ಈಸ್ ಕನೆಕ್ಟೆಡ್ ವಿತ್ ಬೆಡ್. ಸೊ ದೇರ್ ಫಾರ್ ಆನ್ಸರ್ ಓನ್ಲಿ ಒನ್ ಫಾಲೋಸ್. ಅಂತ ನಾವು ಇದನ್ನ ಹೇಳ್ಬೋದು. ರೈಟ್ ರೀ? ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹಾಕಿದ್ದಾರೆ ನೋಡ್ರಿ. ಸಮ್ ಲೈನ್ಸ್ ಆರ್ ಟ್ರೈಪಾಡ್ಸ್. ಓಕೆ. ಓನ್ಲಿ ಟ್ರೈಪಾಡ್ಸ್ ಆರ್ ಕ್ಯಾಮ್ರಾಸ್. ಇಟ್ ಮೀನ್ಸ್ ಆಲ್ ಟ್ರೈಪಾಡ್ಸ್ ಆರ್ ಕ್ಯಾಮ್ರಾಸ್. ಇಲ್ಲಿ ಟ್ರೈಪಾಡ್ಸ್ ಹಾಕೋಣ ನೋಡ್ರಿ. Some lines are tripods. Only tripods are cameras ಅಂತಂದ್ರೆ all cameras are tripods. ರೈಟ್ ರೀ? ಈ ತರ ಕನೆಕ್ಷನ್ ಅದ. ಆದ್ರೆ ಲೈನ್ಗೆ ಮತ್ತು ಕ್ಯಾಮ್ರಾಗೆ ಏನಾಗಬಾರ್ದು, ಕನೆಕ್ಷನ್ ಇರಬಾರ್ದು. ಯಾಕಂದ್ರೆ ಇಲ್ಲಿ ವರ್ಡ್ ಏನ್ ಯೂಸ್ ಆಗ್ಯದ? ಓನ್ಲಿ ವರ್ಡ್ ಯೂಸ್ ಆಗ್ಯದ. ಸಮ್ ಕ್ಯಾಮ್ರಾ ಈಸ್ ಲೈನ್. ನೋಡ್ರಿ, ಸಮ್ ಕ್ಯಾಮ್ರಾ ಈಸ್ ಲೈನ್ ಆಗ್ಲಕ್ ಚಾನ್ಸ್ ಅದನ್ರಿ? ಆಗೋದಿಲ್ಲ. ಸೊ ರಾಂಗ್. ಆಲ್ ಟ್ರೈಪಾಡ್ಸ್ ಕ್ಯಾನ್ ಬಿ ಲೈನ್ಸ್. ಆಲ್ ಟ್ರೈಪಾಡ್ಸ್ ಬಂದು ಲೈನ್ಸ್ ಒಳಗ ಕೊಡಕ್ ಚಾನ್ಸ್ ಅದ ಹೇಳ್ರಿ? ಕೊಡಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅವಾಗ ಒಂದ್ ವೇಳೆ ಟ್ರೈಪಾಡ್ ಎಲ್ಲ ಬಂದ್ ಲೈನ್ ಒಳಗೆ ಕೂತು ಅಂತಂದ್ರೆ ಕ್ಯಾಮ್ರಾಸ್ ಎದ್ರ ಜೊತೆ ಕನೆಕ್ಷನ್ ಆದಂಗ ಆಗ್ತದ, ಲೈನ್ ಜೊತೆ ಕನೆಕ್ಷನ್ ಆದಂಗ ಆಗ್ತದ. ಸೊ ರಾಂಗ್ ಆಯ್ತು. ಸೊ ಅದಕ್ಕೆ ನಿಮ್ಮ ಆನ್ಸರ್ ನೈದರ್ ಒನ್ ನಾರ್ ಟು ಫಾಲೋಸ್ ಅಂತ ಹೇಳ್ಬೋದು. ಕ್ಲಿಯರ್? ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಏನಂತ ಹೇಳಿ? ಸಮ್ ಜಿಂಕ್ ಈಸ್ ನಾಟ್ ನಿಕಲ್. ಈ ಏರಿಯಾ. ರೈಟ್ ರೀ? ನೆಕ್ಸ್ಟ್ ಸಮ್ ಸಿಲ್ವರ್ ಇಸ್ ಜಿಂಕ್. ಅಂದ್ರೆ ಈ ಕಡೆ ಹಾಕೋಣ. ಸಮ್ ಸಿಲ್ವರ್ ಈಸ್ ಜಿಂಕ್. ನೆಕ್ಸ್ಟ್ ಓನ್ಲಿ ಸಿಲ್ವರ್ ಈಸ್ ಕಾಪರ್. ಮೀನ್ಸ್ ಆಲ್ ಕಾಪರ್ ಈಸ್ ಸಿಲ್ವರ್. ಸೊ ಈ ತರ ಆಯ್ತು ಡಯಾಗ್ರಾಮ್ ಇದು ನೋಡ್ರಿ. ಆಲ್ ಸಿಲ್ವರ್ ಈಸ್ ಕಾಪರ್. ನೋಡ್ರಿ, ಓನ್ಲಿ ಸಿಲ್ವರ್ ಈಸ್ ಕಾಪರ್ ಮೀನ್ಸ್ ಆಲ್ ಕಾಪರ್ ಈಸ್ ಸಿಲ್ವರ್. ಸೊ ಕಾಪರ್ ಎದ್ರ ಜೊತೆ ಕನೆಕ್ಷನ್ ಇರ್ಬೋದು? ಸಿಲ್ವರ್ ಜೊತೆ ಕನೆಕ್ಷನ್ ಇರ್ಬೋದು. ಕನ್ಕ್ಲೂಷನ್ ಏನದ ನೋಡ್ರಿ? ಕನ್ಕ್ಲೂಷನ್ ಏನದಂದ್ರೆ ಫಸ್ಟ್ ಒನ್, ಸಮ್ ಸಿಲ್ವರ್ ಈಸ್ ನಾಟ್ ಜಿಂಕ್. ರೈಟ್ ಅಲ್ರಿ ಇದು? ಯಾಕಂದ್ರೆ ಕಾಪರ್ ಇದ್ದ ಸಿಲ್ವರ್ ಏನಾಗ್ಲಕ್ ಚಾನ್ಸ್ ಇಲ್ಲ, ಜಿಂಕ್ ಜೊತೆ ಕನೆಕ್ಷನ್ ಇರೋದಿಲ್ಲ. ರೈಟ್ ಇದು. ನೋ ನಿಕಲ್ ಈಸ್ ಕಾಪರ್. ಇದನ್ನು ರೈಟ್ ಅಲ್ರಿ? ಕಾಪರ್ ಜೊತೆ ಯಾವ್ದು ಕನೆಕ್ಷನ್ ಇರಬಾರ್ದು. ಸಿಲ್ವರ್ ಅಂದ್ಬಿಟ್ಟು ಬೇರೆ ಯಾವ್ದು ಕನೆಕ್ಷನ್ ಇರಬಾರ್ದು. ನೋ ನಿಕಲ್ ಈಸ್ ಕಾಪರ್ ಅಂತ ಅನ್ನೋದು ಏನಾಗ್ತದೆ? ರೈಟ್ ಆಗ್ತದೆ. ಸೊ ಆನ್ಸರ್ ನಿಮ್ದು ಬೋತ್ 1 and 2 ಫಾಲೋಸ್. ಕ್ಲಿಯರ್ ಐತ್ರಿ? ಸೊ ಈ ತರ
ಓನ್ಲಿ ವರ್ಡ್ ಬಂದಿತ್ತು ಅಂತಂದ್ರ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇದಕ್ಕೆ ನೀವು ಪಾಸಿಬಿಲಿಟಿ ಮತ್ತು ಡೆಫಿನೆಟ್ ಕನ್ಕ್ಲೂಷನ್ ಆನ್ಸರ್ ಮಾಡ್ಬೇಕಂದ್ರ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡ್ಬೇಕಾಗ್ತದೆ. ಇದೆಲ್ಲಾ ವಿಡಿಯೋಗಳ ಪ್ಲೇ ಲಿಸ್ಟ್ ನಮ್ಮ ಯೂಟ್ಯೂಬ್ ಅಲ್ಲಿ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಅಲ್ಲಿ ನೀವು ಅದನ್ನ ನೋಡ್ಬೋದು. ಮತ್ತೆ ನಮ್ಮ ಮೊಬೈಲ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕೋರ್ಸ್ ಇದ್ರೊಳಗೆ ರೀಸನಿಂಗ್ ಕೋರ್ಸ್ ಸಿಗ್ತದೆ. ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ನಿಮ್ಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಕ್ಯಾನ್ ನೆವರ್ ಬಿ